ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಬುದ್ಧ ಪೌರ್ಣಮಿಯ ಶುಭಾಶಯಗಳು. ಸೊ ಬುದ್ಧ ಅಂತ ಅಂದ್ರೆ ಪೀಸ್, ಶಾಂತಿ, ತಾಳ್ಮೆ ಆ್ಯಂಡ್ ಲೈಕ್ ತುಂಬ ಪೇಷನ್ಸ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ತಾಳ್ಮೆಯಿಂದ ಇರಿ, ಪೇಷನ್ಸಿಂದ ವೆಯ್ಟ್ ಮಾಡಿ ಸಮಾಧಾನ ಮಾಡ್ಕೊಳ್ಳಿ. ಸೊ ಇದು ಬಿಗ್ಗೆಸ್ಟ್ ಡೇ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ 2 ಕೋಟನ್ನು ಹಾಕ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಅದನ್ನು ಓದಿ ಎಷ್ಟು ಬ್ಯೂಟಿಫುಲ್ ಲೈನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಿ ಅಲ್ಲ, ಎಷ್ಟು ಮೀನಿಂಗ್ಫುಲ್ ಲೈನ್ಸು. ಆ್ಯಕ್ಚುಲಿ ಬುದ್ಧ ಇಸ್ ಅ ಮಾಸ್ಟರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಬುದ್ಧ ಬರೀ ನಮ್ಮ ಮೈಂಡ್ ಬಗ್ಗೆನೇ ಜಾಸ್ತಿ ಮಾತಾಡಿರೋದು. ಅಂದರೆ ಬುದ್ಧ ಅವ್ರು ಹೇಳ್ತಾರೆ, ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ನಮ್ಮ ಆಲೋಚನೆಗಳು ಎಷ್ಟು ಕ್ಲಿಯರ್ ಆಗಿರುತ್ತೆ, ನಾವು ಲೈಫಲ್ಲಿ ಅದನ್ನು ಪಡಿತಾ ಹೋಗ್ತೀವಿ ಅಂತ. ಸೊ ಹಿ ಈಸ್ ಅ ಮಾಸ್ಟರ್ ಆಫ್ ಮ್ಯಾನಿಫೆಸ್ಟೇಷನ್. ಹಾಗಾದರೆ ಬುದ್ಧನಿಂದ ನಮಗೇನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನಿಮ್ಮ ಇವತ್ತಿನ ದಿನ ಅಂದರೆ ಮೇ 23rd 2024 ಟೆಕ್ನಿಕ್ಸ್ಗಳನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇವತ್ತು ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆದರೂ ಮಾಡಬಹುದು, ನೀವು ಎನಿ ಟೈಮ್ ಮಾಡಬಹುದು. ಸೊ ಮ್ಯಾನಿಫೆಸ್ಟೇಷನ್ ಪ್ಲೇ ಲಿಸ್ಟನ್ನು ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೋಡಿ. ನಿಮ್ಮ ಕ್ರಿಸ್ಟಲ್ಸ್ಗಳು, ಫ್ಲವರ್ ಮೂನ್ ಇರೋದ್ರಿಂದ ನಿಮ್ಮ ಕ್ರಿಸ್ಟಲ್ಸ್ಗಳನ್ನು ಮೂನ್ ಲೈಟಲ್ಲಿ ಇಟ್ಬಿಟ್ಟು ಮೂನ್ ಎನರ್ಜಿನ ಪಡ್ಕೊಳ್ಳಿ. ಹಾಗೆ ಗೊತ್ತಲ್ಲ, ಕಮಲದಲ್ಲಿ ನಿಮ್ಮ ವಿಶಸ್ನ ಬರೆಯೋದು ಟ್ರೈ ಮಾಡಿ. ಸೊ ಬನ್ನಿ, ಏನು ಮೆಸೇಜ್ ಇದೆ ನೋಡೋಣ, ಅಥವಾ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಇಲ್ನೆಸ್, ಆಕ್ಸಿಡೆಂಟ್, ಬ್ಯಾಡ್ ಲಕ್, ದ ಕ್ವೆರೆಂಟ್ ಈಸ್ ಅಟ್ ಹಿಸ್ ಆರ್ ಹರ್ ಪರ್ಸ್ನಲ್ ಲೋ. ಸೊ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಇರಬಹುದು, ಓಕೆನಾ. ಸೊ ಆದಷ್ಟು ನೀವು ನೆಗೆಟಿವ್ ಥಾಟ್ಸಿಂದ ನಿಮಗೆ ಸ್ವಲ್ಪ ಈ ಬೇಜಾರು, ದುಃಖ ಎಲ್ಲ ಆಗ್ತಿರಬಹುದು. ಸೊ ಈ 4 ಕಾರ್ಡ್ಸ್ನ ನೋಡೋಣ ಏನಂತ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಏನಿದೆ ನೋಡೋಣ. ಬಾಟಮ್ ಆಫ್ ದ ಡೆಕ್, ಟ್ರಾವೆಲ್, ಚೇಂಜ್ ಆಫ್ ಹೋಮ್ ಆರ್ ಬಿಸ್ನೆಸ್ ಅಂತ ಬಂದಿದೆ. ಲೆಟ್ಸ್ ಸಿ. ನಾನು ಸಂದೇಶ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಸಂದೇಶಕ್ಕೆ ಇದೆರಡನ್ನು ಕನ್ಸಿಡರ್ ಮಾಡೋಣ, ಬ್ಲೆಸ್ಸಿಂಗ್ಸಿಗೆ ಇದು 3 ಕನ್ಸಿಡರ್ ಮಾಡೋಣ. ಸೊ ನಾವೆಲ್ಲದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ಆಗಿ ಬಂದಿರೋ ಸಿಚುವೇಶನ್ಸ್ನೆಲ್ಲ ಪಾಸಿಟಿವ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಎಸ್. ಸೊ ಇಲ್ನೆಸ್, ಆಕ್ಸಿಡೆಂಟ್, ಬ್ಯಾಡ್ ಲಕ್, ವರಿ, ಗುಡ್ ಬ್ಯಾಡ್ ನ್ಯೂಸ್ ಅಂತ ಇದೆ ಅಲ್ವಾ. ಸೊ ಡೋಂಟ್ ವರಿ. ನಿಮಗೆ ನಿಮ್ಮ ಥಾಟ್ಸ್, ನಾನು ಹೇಳಿಲ್ವ, ನಿಮ್ಮ ಥಾಟ್ಸ್ ಎಷ್ಟು ಸ್ಟೇಬಲ್ ಆಗಿರುತ್ತೆ, ನೀವು ಎಷ್ಟು ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಅದನ್ನು ನೀವು ಪಡ್ಕೋತೀರ, ಓಕೆನಾ. ಸೊ ಆದಷ್ಟು ಐ ರಿಸೀವ್ ಗುಡ್ ನ್ಯೂಸ್, ಐ ರಿಸೀವ್ ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಅದು ಜಸ್ಟ್ ಕೀಪ್ ರಿಪೀಟಿಂಗ್. ನಿಮ್ಮ ಮೈಂಡ್ ಅದನ್ನೇ ಹೇಳ್ತಾ ನಿಮ್ಮ ಮೈಂಡ್ ಬ್ಯಾಡ್ ನ್ಯೂಸ್ ಬಂದರೂ ಕೂಡ ಅದನ್ನು ಗುಡ್ ನ್ಯೂಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಓಕೆ. ಸೊ ಸಂದೇಶದಲ್ಲಿ ಈ ಥರ ಇದೆ. ಸಂದೇಶ ಅಂತ ಹೇಳಿದ್ರೆ ಮೆಸೇಜ್. ಸೊ ಆ ಮೆಸೇಜ್ ನಿಮಗೇನು ಹೇಳ್ತಾ ಇದೆ, ಈ ಥರ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ಅದನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಡೋಂಟ್ ಫೀಲ್ ಬ್ಯಾಡ್, ಓಕೆ. ಸೊ ಯಾವುದೇ ಒಂದು ಕಷ್ಟ ಬರಲಿ, ಧೈರ್ಯಂ ಸರ್ವಾರ್ಥ ಸಾಧನೆ. ಸೊ ಎಷ್ಟು ನೀವು ಧೈರ್ಯವಾಗಿರ್ತೀರ ಅಷ್ಟು ನಿಮ್ಮ ಕೈಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಸೊ ಬ್ಲೆಸ್ಸಿಂಗ್ಸ್ ಅಂತ ಬಂದಾಗ, ಲವ್ ಆ್ಯಂಡ್ ಹ್ಯಾಪಿನೆಸ್, ದ ಹೋಮ್, ಎ ಲವ್ ಲೆಟರ್. ದಿಸ್ ಕಾರ್ಡ್ ಈಸ್ ಪರ್ಟಿಕ್ಯುಲರ್ಲಿ ಫೇವರಬಲ್ ಕಾರ್ಡ್ ದಟ್ ಇಂಡಿಕೇಟ್ಸ್ ಟ್ರಬಲ್ ಆ್ಯಂಡ್ ಪ್ರಾಬ್ಲಮ್ಸ್ ಲಿಫ್ಟಿಂಗ್ ಅಲ್ವಾ. ಸೊ ಮೆಸೇಜ್ ಏನೋ ಇದು ಬಂತು, ಏನಂತ ಬಂತು, ಬ್ಯಾಡ್ ಲಕ್ ಇದೆ, ಬ್ಯಾಡ್ ನ್ಯೂಸ್ ಇದೆ ಅಂತ. ಬಟ್ ಇಲ್ಲಿ ನೋಡಿ, ಫೇವರಬಲ್ ಕಾರ್ಡ್, ಇದು ಫೇವರಬಲ್ ಕಾರ್ಡ್ ಬಂದಿದೆ ನಮಗೆ. ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಅಪ್ಲಿಫ್ಟ್ ಆಗುತ್ತೆ. ಅಂದರೆ ಎಲ್ಲ ಪ್ರಾಬ್ಲಮ್ಸ್ಗಳು ಏನು ನಾವು ನೆಲದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀವಿ, ನಮ್ಮನ್ನು ಯೂನಿವರ್ಸ್ ಮೇಲೆ ಎತ್ತುತ್ತಾರೆ, ನಮಗೊಂದು ಜಸ್ಟಿಸ್ ಕಳಿಸ್ತಾರೆ, ಓಕೆ. ಸೊ ನಿಮ್ಮಲ್ಲಿ ಎಲ್ಲ ಥರದ ಲವ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಡಾರ್ಕ್ ಹೇಡ್, ಕಾನ್ಫಿಡೆಂಟ್ ವಿಮನ್, ಎ ವಿಮನ್ ವಿತ್ ಫೈರ್ ಪ್ರಿಡಾಮಿನೇಟಿಂಗ್ ಇನ್ ಹರ್ ಚಾರ್ಟ್, ಶಿ ಮೇ ಗಿವ್ ಯು ಎ ಗುಡ್ ಅಡ್ವೈಸ್. ಓಕೆ, ಅದನ್ನು ನಾನೇ ಅಂದ್ಕೊಳ್ಳಿ. ನಂದು ಡಾರ್ಕ್ ಹೇರ್ಡ್ ಕಾನ್ಫಿಡೆಂಟ್ ವಿಮೆನ್ ಐ ಆಮ್.
ಸೊ ನಾನೇ ನಿಮಗೆ ಒಳ್ಳೆ ಅಡ್ವೈಸ್ಗಳನ್ನು ಕೊಡ್ತಾ ಇದ್ದೀನಿ. ನಾನು ಎಲ್ಲ ವೀಡಿಯೋಸ್ಗಳಲ್ಲಿ ನೀವು ನೋಡಿ ಅದರಲ್ಲಿ ಅಡ್ವೈಸು, ಮೆಸೇಜಸ್ಸು, ಸ್ಪಿರಿಟ್ ಗೈಡ್ಸಿಂದ, ಏಂಜಲ್ಸಿಂದ ಏನೇನೆಲ್ಲ ಇದೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಅದೆಲ್ಲ ಬೇಡ, ಸಕ್ಸಸ್ ಸ್ಟೋರಿಗಳನ್ನು ನೋಡಿ. ಜಸ್ಟ್ ಎನಫ್. ಒಬ್ಬರು ಸಕ್ಸಸ್ ಸ್ಟೋರಿನ ನಾನು ಶೇರ್ ಮಾಡಿಲ್ಲ. ಆಲ್ಮೋಸ್ಟ್ ಲೈಕ್ ತುಂಬ ಡಿಫ್ರೆಂಟ್ ಪೀಪಲ್ ಸಕ್ಸಸ್ ಸ್ಟೋರಿನ ನಾನು ಪಿಕ್ ಮಾಡಿ ಶೇರ್ ಮಾಡೋದು. ಆ್ಯಂಡ್ ನನ್ನ ಪರ್ಸ್ನಲ್ ಕನ್ಸಲ್ಟೇಷನ್ದು ಕೂಡ ನಾನು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ವೀಡಿಯೋಸ್ಗಳದ್ದೇ ಶೇರ್ ಮಾಡಿದ್ದೀನಿ, ಸೊ ದಟ್ ನಿಮಗೆ ಪಬ್ಲಿಕಲಿ ವೀಡಿಯೋಗಳು ಸಿಕ್ಕು ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಸೊ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ನಾನೇ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಈ ಕಾರ್ಡ್ ನನ್ನನ್ನು ಡಾಮಿನೇಟ್ ಮಾಡ್ತಿದೆ ಅಂತ ಹೇಳ್ಕೊಳ್ಳೋಣ. ಪ್ರಿಡಾಮಿನೇಟಿಂಗ್ ನನ್ನ ಬರ್ತ್ ಚಾರ್ಟಲ್ಲಿ ಫೈರ್ ಎಲಿಮೆಂಟ್ ಇದೆ, ಹೌದು. ಸೊ ನಾನೇ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ಓಕೆ, ಬಿಕಾಸ್ ಐ ಲವ್ ಮೈ ಸೆಲ್ಫ್ ಆ್ಯಂಡ್ ಐ ವಾಂಟ್ ಟು ಹೆಲ್ಪ್ ಅದರ್ಸ್. ಟ್ರಾವೆಲ್, ಚೇಂಜ್ ಆಫ್ ಹೋಮ್ ಆರ್ ಬಿಸ್ನೆಸ್. ಸೊ ನಿಮಗೆ ಎಲ್ಲ ಥರದ ಅನುಕೂಲಗಳು ಇದೆ. ಟ್ರಾವೆಲ್ ಅಂತ ಹೇಳಿದ್ರೆ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಥವಾ ಊರು ಬಿಟ್ಟೆ ಹೋಗಬೇಕು ಅಥವಾ ಇನ್ನೊಂದು ಕಡೆ ಹೋಗಬೇಕು, ನಾವು ಅದಲ್ಲ. ಇಟ್ ಕ್ಯಾನ್ ಬಿ ಚೇಂಜಸ್ ಇನ್ ಯುವರ್ ಲೈಫ್ ಆ್ಯಸ್ ವೆಲ್. ನೀವೀಗ ಬ್ಯಾಡ್ ಫೇಸಿಂದ ಗುಡ್ ಫೇಸಿಗೆ ಬರೋದು ಕೂಡ ಟ್ರಾವೆಲೇ. ಅಲ್ಲಿಂದ ಅಲ್ಲಿಗೆ ಜರ್ನಿ ಇರುತ್ತಲ್ವ ನಿಮ್ಮದು. ಒಂದು ಬ್ಯಾಡ್ ಫೇಸಿಂದ ಒಳ್ಳೆ ಫೇಸ್ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಆ ಜರ್ನಿ. ಎಸ್, ಚೇಂಜ್ ಆಫ್ ಹೋಮ್ ಆರ್ ಬಿಸ್ನೆಸ್. ನಿಮ್ಮ ಕೆಲಸಗಳಲ್ಲಿ ಚೇಂಜಸ್ನ ತರಬಹುದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗಬಹುದು. ನಾವಿಲ್ಲಿ ನೋಡಿದ್ವಲ್ಲ ಫೇವರಬಲ್ ಹೇಗೆ ಪ್ರಾಬ್ಲಮ್ಗಳು ಅಪ್ಲಿಫ್ಟ್ ಆಗುತ್ತೆ ಅಂತ. ಸೊ ಹಾಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಲೀಡ್ ಸಿಗಬಹುದು ಅಥವಾ ಒಳ್ಳೆ ಜನಗಳು ಸಿಗ್ಬೋದು, ನಿಮಗೆ ಸಹಾಯ ಮಾಡುವಂಥವ್ರು ಸಿಗಬಹುದು. ಇದು ಲವ್ ಲೈಫ್ಗಾಯಿತು, ಇದು ಜನರಲ್ ಗೈಡೆನ್ಸ್ಗಾಯಿತು, ಇದು ಮನಿ ರಿಲೇಟೆಡ್ ಆಯಿತು. ಸೊ ಇಲ್ಲಿ ಏನು ಬಂದಿದೆ ಮೆಸೇಜ್, ಅದನ್ನು ಬ್ಲೆಸ್ಸಿಂಗ್ಸಿಂದ ಓವರ್ಕಮ್ ಮಾಡಿ. ಅಂದರೆ ಅರ್ಥ ಏನಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನಿಮಗೆ ಏನೇ ಒಂದು ಮೆಸೇಜ್ ಅಥವಾ ಏನೇ ಒಂದು ಸಿಚುವೇಶನ್ ಓಡ್ತಾ ಇದೆ ಅಂತ ಅಂದ್ರೂ ಕೂಡ ಮೇಲೆ ಒಂದು ಪವರ್ಫುಲ್ ಆದಂತಹ ಯೂನಿವರ್ಸ್, ವಾಟ್ ನೀವು ಯಾರನ್ನ ನಂಬ್ತೀರಾ, ಸ್ಪಿರಿಟ್ ಗೈಡ್ಸ್ನ ನಂಬ್ತೀರಾ, ಏಂಜಲ್ಸ್ನ ನಂಬ್ತೀರಾ, ಯೂನಿವರ್ಸ್, ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಬುದ್ಧ, ಹೂಎವರ್ ಇಟ್ ಮೈಟ್ ಬಿ, ಅವ್ರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ನಾನು ರೀಸೆಂಟಾಗಿ ಒಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತ ಅನ್ಕೋತೀನಿ ಪ್ರಾಬಬಲಿ. ಅದರಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲ ನಮ್ಮ ದಿಸ್ ಇಸ್ ನಾಟ್ ಲೈಕ್ ಕಾನ್ವರ್ಸೇಷನ್ ಬಿಟ್ವೀನ್ ಅರ್ಜುನ ಮತ್ತು ಕೃಷ್ಣನ ಮಧ್ಯೆ ಕಾನ್ವರ್ಸೇಷನ್ ಅಲ್ಲ ಇದು. ಜಸ್ಟ್ ಏನೋ ಒಂದು ಮೆಸೇಜ್ ನಾನು ನೋಡಿದ್ದು. ಎಲ್ಲ ಹಣೆ ಬರೆದಿದ್ದರೆ ಹಾಗಾದರೆ ನಾವು ಏನಾದರೂ ಪ್ರಯತ್ನ ಪಟ್ಟಾದರೂ ಏನು ಉಪಯೋಗ ಅಂತ ಒಂದಿತ್ತು. ಆವಾಗ ಅವರು ಹೇಳ್ತಾರೆ, ಯಾರಿಗೆ ಗೊತ್ತು, ದೇವರು ಖಾಲಿ ಪುಟಗಳನ್ನು ಬಿಟ್ಟಿರಬಹುದು, ಅಲ್ಲಿ ನಿನಗೆ ಬೇಕಾಗಿರೋದನ್ನು ನೀನು ಬರ್ಕೋ ಅಂತ. ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅದನ್ನೇ ನಾವು ಮಾಡ್ತಾ ಇರೋದು. ಅದಕ್ಕೇ ನಾನು ನಿಮಗೆ ಇಷ್ಟೆಲ್ಲ ರಿಚುವಲ್ಸ್ಗಳನ್ನು ಮಾಡಿಸ್ತಾ ಇರೋದು, ಇಷ್ಟೆಲ್ಲ ಒಂದು ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತಾ ಇರೋದು. ಇಲ್ಲಾಂದರೆ ನನಗೇನು ಹುಚ್ಚ ಹೇಳಿ. ಟ್ರೈ ಮಾಡಿ, ವರ್ಕ್ ಮಾಡಿ, ನಿಮ್ಮ ಆಸೆಗಳನ್ನು ನೀವು ಈಡೇರಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.